ಅಧ್ಯಕ್ಷರು ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ. ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಕಾರಣ ಇಷ್ಟೇ, ನಮ್ಮ ಅಕ್ಕನ ಸಮಾನರು, ತಾಯಿ ಸಮಾನರಾದಂತಹ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದಂತಹ ಅಶ್ವಿನಿ ಮೇಡಮ್ ಅವ್ರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು. ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ನಾಡಿನ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರವನ್ನು ಇಟ್ಕೊಂಡು ಧ್ರುವಣ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ, ಅದೇ ರೀತಿ ರಾಜ್ಯದ ಜನರ ಶಾಂತಿ ಕದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೀರಿ. ಧ್ರುವಣ್ಣ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು. ಆದಷ್ಟು ಬೇಗ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಜ್ಯದ ಉದ್ದಗಲಕ್ಕೂ ಧ್ರುವಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಧ್ರುವಣ್ಣನ ವಿಚಾರವಾಗಿ, ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳು ನಡೀತಾನೆ ಬರ್ತಾ ಇದೆ. ಹಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು, ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ. ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ, ಅವರು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಲ್ಲ, ಅವರು PRK ಅನ್ನೋ ಒಂದು ಸಂಸ್ಥೆನ ಅವ್ರು ಮಾತ್ರ ನಡೆಸ್ತಾ ಇಲ್ಲ. ಅದನ್ನು ಬಿಟ್ಟು ಅವರು ಒಂದು ಹೆಣ್ಮಗಳು. ಈ ಒಂದು ಕೆಟ್ಟ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಹುಡ್ಕೊಂಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಟರು ನಮ್ಮ ಕಲಾವಿದ್ರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವ್ರವ್ರು ಬಗೆಹರಿಸ್ಕೊಳ್ತಾರೆ. ಮಧ್ಯದಲ್ಲಿ ಈ ಥರ ಉಳಿ ಹಿಂಡುವಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ. ನಮ್ಮ ಧ್ರುವಣ್ಣ ನಮಗೆ ಮಾರ್ಗದರ್ಶನ ಕೊಡೋದು, ಕಾವೇರಿ ಹೋರಾಟಕ್ಕೆ ಬನ್ನಿ, ಮಹದಾಯಿ ಹೋರಾಟಕ್ಕೆ ಬನ್ನಿ, ಮೇಕೆದಾಟು ಹೋರಾಟಕ್ಕೆ ಬನ್ನಿ, ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ. ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ್ದು ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರತು, ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಸಮಸ್ಯೆಯಿಂದ ಬಳಲ್ತಿದ್ದಾಗ ಅಂಥ ವಿಚಾರಕ್ಕೆ ಧ್ರುವಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು, ಈ ರೀತಿ ರಣಹೇಡಿಗಳು ಮಾಡುವಂಥ ಕೆಲಸ, ನಾಮರ್ದರು ಮಾಡುವಂಥ ಕೆಲಸ, ನಪುಂಸಕರು ಮಾಡುವಂಥ ಕೆಲಸನ ಧ್ರುವಣ್ಣವರಾಗಲಿ ಚಿರುವಣ್ಣವರಾಗಲಿ ಅವ್ರ ಅಭಿಮಾನಿಗಳಿಗೆ ಯಾರೂ ಕೂಡ ಕಲಿಸ್ಕೊಟ್ಟಿಲ್ಲ. ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರೂ ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ. ಧ್ರುವಣ್ಣ ನಮ್ಮನ್ನು ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ, ನಾವೇನು ಕೈಲಾದವ್ರೇನಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ. ನಾವು ಯಾರಿಗೂ ಕೂಡ ಎದುರುವಂಥ ಕೆಲಸ ನಾವು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಲೆ ಬಗ್ಸ್ತೀವಿ, ಇಲ್ಲಾಂದರೆ ಯಾರಿಗೂ ತಲೆ ಬಗ್ಸುವಂಥ ಕೆಲಸನ ನಾವು ಮಾಡೋಕ್ಕೆ ಹೋಗಲ್ಲ. ಇನ್ನು ಮುಂದೆ ಧ್ರುವಣ್ಣನ ಕುಟುಂಬಕ್ಕಾಗಲಿ ಅವ್ರ ವೈಯಕ್ತಿಕ ವಿಚಾರಕ್ಕಾಗಲಿ ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಥರ ಅಶ್ಲೀಲವಾಗಿ ಮಾಡೋದೇ ಆದರೆ ದಯವಿಟ್ಟು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆನೇ ಇರ್ತೈತೆ. ಇವತ್ತು ಕನ್ನಡ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ, ಈ ಕುಟುಂಬ ಹೊಡೆಯೋಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಅವತ್ತು ರಾಜ್ಕುಮಾರ್ ಅವ್ರು ಏನು ಹೇಳಿದ್ರು, ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು. ವಿಷ್ಣುವರ್ಧನ್ ಅವ್ರು ಏನು ಹೇಳಿದ್ರು, ಅಭಿಮಾನಿಗಳು ನಮ್ಮ ಪ್ರಾಣ ಅಂತಂದರು. ಇವತ್ತು ಎಲ್ಲ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರರಂಗನ ಬೆಳೆಸಬೇಕು. ಇದಾದ ಮೇಲೆ ನಮ್ಮ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಕನ್ನಡ ಚಲನಚಿತ್ರ ನಟರನ್ನು, ಅದೇ ರೀತಿ ಕಲಾವಿದರನ್ನು ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ. ನಾವು ಚೆನ್ನಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಚಲನಚಿತ್ರ ಏನಿದೆ, ನಮ್ಮ ನಾಯಕ ನಟರು ಅನ್ಯ ಭಾಷಿಗರಿಗೆ ಒಂದು ನಗೆಪಟ್ಲಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇನ್ಯಾರೂ ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ತಮ್ಮ ಮನೆಯಲ್ಲೂ ಸಹ ಹೆಣ್ಣುಮಕ್ಳಿದ್ದಾರೆ, ನಿಮ್ಮ ತಾಯಿನೂ ಸಹ ಹೆಣ್ಣು, ನಿಮ್ಮ ಅರ್ಧಾಂಗಿನೂ ಸಹ ಹೆಣ್ಣು. ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಬಂದ ಮೇಲೆ ಅದೊಂದು ಆ ಪದಗಳನ್ನ ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ.
ಇವತ್ತು ಮತ್ತು RCB ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನು ಗೆದ್ದಿಲ್ಲ. ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಆ ಪದಗಳನ್ನು ಬಳಸಬಾರ್ದು. ದಯವಿಟ್ಟು ಇನ್ಮೇಲೆ ಯಾರೇ ಸಹ ಹೆಣ್ಮಕ್ಳ ಬಗ್ಗೆ ಆಗಲಿ, ಕನ್ನಡ ಭಾಷೆ ವಿಚಾರ ಆಗಲಿ, ನಮ್ಮ ಕನ್ನಡ ನಟರ ಬಗ್ಗೆ ಆಗಲಿ ಅವೇಳನಕಾರಿಯಾಗಿ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ. ದಯವಿಟ್ಟು ನೀವು ನಾಳೆ ದಿವಸ ಊರು ಬಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಹಂಗೂ ಮಾಡಬೇಕು. ನಮ್ಮ ತಂದೆ ತಾಯಿಗೆ ನನ್ನ 3 ಜನ ಮಕ್ಕಳು. ನಾವು ನನ್ನ ಪ್ರಾಣ ಧ್ರುವಣ್ಣನ ವಿಚಾರಕ್ಕೆ ಹೋದ್ರೂ ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ನನ್ನ ತಮ್ಮಂದ್ರಿದ್ದಾರೆ. ಧ್ರುವಣ್ಣ ವಿಚಾರವಾಗಿ ಪ್ರಾಣ ಕೊಡೋದಕ್ಕೂ ರೆಡಿ, ಇನ್ನು ಯಾವ ಹಂತಕ್ಕೂ ಹೋಗೋಕ್ಕೂ ರೆಡಿ. ಇವತ್ತು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಮಾತಾಡೋ ಅವಕಾಶ ಇದೆ, ಯಾರಿಗೂ ನಿಂದನೆ ಮಾಡೋ ಅವಕಾಶ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಬಿಟ್ಟು ನಿಂತ್ಕೊಂಡ್ರೆ ಅದು ಬೇರೆ ರೀತಿ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಇಂಥ ವಿಚಾರಗಳಿಗೆ ಕೈ ಜೋಡಿಸ್ಬೇಡಿ. ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಇಂಥ ವಿಚಾರಕ್ಕೆ ಯಾರು ಕೂಡ ಎಂಕರೇಜ್ ಮಾಡಬೇಡಿ. ನೀವು ಹಂಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಆ ಸಿನಿಮಾಗಳ ಬಗ್ಗೆ ಫೈಟ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ಇನ್ನೊಂದಿರೋ ಒಳ್ಳೆ ಸಿನಿಮಾ ಮಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದಕ್ಕೆ ಫೈಟ್ ಮಾಡಿರಿ. ಅಂಥದ್ದು ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಎಳ್ಕೊಂಡು ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ. ನಿಮ್ಮ ಫೋಟೋ ನೋಡೋಕ್ಕೂ ಬೇಜಾರು, ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು. ಅದೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಆರಾಮಾಗಿ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದ್ರ ನೋಡಿ ಎಂಜಾಯ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ನಾವು ಒಳ್ಳೆ ಸಿನಿಮಾ ಮಾಡೋಣ. ನಿಮ್ಮಿರೋ ಗೆಲ್ಲಿ, ನಮ್ಮಿರೋನು ಗೆಲ್ಲಿ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಎಲ್ಲ ಚೆನ್ನಾಗಿರೋಣ. ಅದು ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನು ಅನ್ಕೊಂತಾರೆ ಹೇಳಿ? ಅದಾದಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಲಿಷ್ಠವಾಗಿದೆ. ಯಾರೂ ಕೂಡ ನೀವು ಅನ್ಕೊಬೋದು ನಾವು ನಮ್ಮನ್ನೇನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಆದಷ್ಟು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ಬಲವಾಗಿದೆ. ಅವ್ರನ್ನ ಆದಷ್ಟು ಬೇಗ ಹಿಡಿತಾರೆ. ಅವ್ರನ್ನ ಕಾನೂನಾತ್ಮಕವಾಗಿ ಅವ್ರನ್ನ ಕಟ್ಟಾಕುವಂಥ ಕೆಲಸನ ಮಾಡ್ತೇವೆ. ರಾಜ್ಯದಾದ್ಯಂತ ಎಲ್ಲ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ. ಈ ಒಂದು ಹೋರಾಟ ಇನ್ನೇನು ಈ ನಮ್ಗೇನಾರು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 20,000 ಹೆಚ್ಚಕ್ಕೂ ಜನವನ್ನು ಸೇರಿಸಿ, ಧ್ರುವಣ್ಣ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಜೀವನ ನಿಮಗೆ ಅರ್ಪಣೆ. ಜೈ ಧ್ರುವಣ್ಣ. ಸರ್, ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಸರ್ಜಾ ಅವ್ರನ್ನ ಪಾಯಿಂಟ್ ಔಟ್ ಮಾಡಿರೋದು? ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಬದರ್, ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟಿಂದ ಈಗ ಮೊನ್ನೆ ಎಲ್ಲ ಬೇರೆ ಥರ ಇತ್ತು. ಇವಾಗ ಇದಕ್ಕಿದ್ದಂಗೆ ಅದರ DP ಚೇಂಜ್ ಆಗ್ತಾ ಇದೆ, ಇದಕ್ಕಿದ್ದಂಗೆ ಅಲ್ಲಿ ಬರುವಂಥ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಇದೆ. ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು, ಅದೆಲ್ಲ ನೋಡ್ತಾ ಇದ್ರೆ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಆದರೆ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ, ಅಂತ ದಡ್ರಿಗೆ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಹೇಳ್ತೀನಿ ನಾನು. ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಅವ್ರನ್ನ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತದ್ದು? ಅಂದ್ರೆ ಯಾವ ಹೀರೋ ಅಂತ ನಾನು ಹೇಳಕ್ ಬರಲ್ಲ. ಅದರಲ್ಲಿ ಐಡಿಯಲ್ ಏನಾಗಿದೆ, ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ಥರದ್ದು ಸಹಜ ನಡೀತಾ ಇರುತ್ತೆ. ಪ್ರೀವಿಯಸ್ ಟೈಮಲ್ಲಿ ಬೇರೆ ಟೈಮಲ್ಲಿ ಬೇರೆ ಥರ ಮಾಡ್ತಾಯಿದ್ರು. ಇವತ್ತು ದೊಡ್ಡ ಮನೆಯವ್ರಿಗೂ ಧ್ರುವಣ್ಣವ್ರಿಗೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ಥರ ನೋಡ್ತಾ ಇರೋದು. ಆ ರೀತಿ ಯಾವುದೇ ರೀತಿ ಆಗಲ್ಲ, ಆ ಥರ ನಡೆಯೋದಕ್ಕೂ ನಾವು ಬಿಡಲ್ಲ. ಇದು ಮೊದಲನೇ ಸಾರಿ ಅಲ್ಲ ಸರ್, ಧ್ರುವ ಅವರ ಬಗ್ಗೆ ಮುಂಚೆಯಿಂದನೂ ಕೂಡ ಯಾರ ತಂಟೆಗೂ ಹೋಗ್ತಿರೋದು ಸರ್. ಈಗ ನಾನು ಹೇಳೋದು ಏನಂತಂದರೆ, ಧ್ರುವಣ್ಣವರು ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು, ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರು. ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ, ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಧ್ರುವಣ್ಣಂದು ಇವಾಗ ಏನು ಮೇಯ್ನ್ ಇಂಟೆನ್ಷನ್ ಏನಂತಂದರೆ, ಅವರು ಆರಾಧಿಸುವಂಥ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರನ ಕೊಡಬೇಕು, ಚಿರುವಣ್ಣನ ಆಶಯಗಳನ್ನು ನೆರವೇರಿಸಬೇಕಷ್ಟೇ. ಈ ಕೆಲಸಕ್ಕೆಲ್ಲ ಅವ್ರ ವಂಶಸ್ಥರಿಗೆ ಯಾರಿಗೂ ಬರಲ್ಲ, ಅವ್ರ ಬ್ಲಡ್ಡಲ್ಲೇ ಅಂತ ಗುಣ ಇಲ್ಲ. ಸರ್, ಈಗ FIR ಆಗಿದೆ. ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು. ಕಾನೂನಾತ್ಮಕವಾಗಿ ನಮಗೆ ಏನೇ ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ. ಸಾಹೇಬ್ರಿಗೆ ವಾಹಿನಿ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಏನು ಮಾರ್ಚ್ 19ರಂದು RCB ಮ್ಯಾಚ್ ನಡೆಯುವಂಥ ಒಂದು ಸಮಯದಲ್ಲಿ RCB ಅನ್ಬಾಕ್ಸ್ ಅನ್ನೋ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ನಮ್ಮೆಲ್ಲರ ಮೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಉದ್ಘಾಟನೆ ಆಗಿದ ನಂತರ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ತುಂಬ ಅಶ್ಲೀಲವಾಗಿ ಪದಗಳ ಬಳಕೆ ಮಾಡಿ, ಜೊತೆಗೆ ಅವರಿಗೆ ಒಂದು ದೊಡ್ಡ ಅಂದರೆ ಆ ಪದಗಳನ್ನ ನಾವು ಬಳಸೋದಕ್ಕೆ ಆಗಲ್ಲ ಅಂತ ಅನರ್ಹ ಪದಗಳನ್ನೆಲ್ಲ ಬಳಸಿ ತುಂಬ ಕೀಳು ಮಟ್ಟದ್ದು ಆ ರೀತಿ ಒಂದು ತುಂಬ ಇನ್ನೂ ನೋವಲ್ಲೇ ಇರೋಂಥ ನಮ್ಮ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಗೆ ಆ ರೀತಿ ನಿಂದನೆ ಮಾಡಿರೋದು ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ತುಂಬಾ ನೋವು ಕೊಡೋ ಅಂಥದ್ದು. ಜೊತೆಗೆ ಏನು ಇವಾಗ ಇತ್ತೀಚೆಗೆ ಆ ಒಂದು ID ಇವಾಗ ಏನೊಂದು ಐಡಿನ ಬಳಸಿದ್ದಾರೆ, ಆ ಐಡಿನ ಪ್ರತಿ ದಿವಸನೂ ಬದಲಾವಣೆ ಮಾಡ್ಕೊಂಡೋಗಿ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ
ಅಡಗಿದೆ ಅಂತ ನನ್ನಲ್ಲಿ ಅನಿಸುತ್ತೆ. ಇದು ಯಾವುದೇ ಕಾರಣಕ್ಕೂ ಯಾವುದೇ ನಟ ನಟಿಯರ ವಿರುದ್ಧ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಇದು ನಮ್ಮ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ತುಂಬ ದುರದೃಷ್ಟಕರವಾದ ಒಂದು ಸಂಗತಿ. ಇತ್ತೀಚಿನ ಬೆಳವಣಿಗೆಗಳು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಹೊರಹೊಮ್ಮುತ್ತಾ ಇದ್ದಾರೆ. ಅದು ತುಂಬ ಒಂದು ಉತ್ತಮವಾದ ಒಂದು ಇದರಲ್ಲಿ ಈ ಕೆಟ್ಟ ಬೆಳವಣಿಗೆಗಳು ತುಂಬಾ ದುರದೃಷ್ಟಕರ. ಈ ರೀತಿ ಆಗಬಾರ್ದು. ಈ ಒಂದು ಸುದ್ದಿ ನಾವು ಇಟ್ಕೊಂಡು ಕಳೆದ 2 ದಿನಗಳ ಹಿಂದೆ ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವ್ರನ್ನ ತುಮಕೂರಿಗೆ ಹೋಗಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಅಣ್ಣವ್ರ ಸಂಘಗಳು, ಪುನೀತ್ ರಾಜ್ಕುಮಾರ್ ಅವರ ಸಂಘಗಳೆಲ್ಲ ಪ್ರತಿಯೊಬ್ಬರು ಸಂಘಟನೆಯ ಮುಖ್ಯಸ್ಥರೆಲ್ಲ ಹೋಗಿ ಜಿ ಪರಮೇಶ್ವರ್ ಅವ್ರಿಗೆ ಭೇಟಿ ನೀಡಿ ಅವ್ರಿಗೆ ನಮ್ಮ ಮನವಿ ಪತ್ರಗಳನ್ನೆಲ್ಲ ಕೊಟ್ಟು ಅವ್ರ ಸ್ಥಳದಲ್ಲೇ ಒಂದು ಆದೇಶ ಕೊಟ್ಟರು. ಅಂದರೆ ಇನ್ನೊಂದು 2-3 ದಿವಸಗಳಲ್ಲಿ ಆ ಕಿಡಿಗಳನ್ನೆಲ್ಲ ಯಾರು ಇದರಿಂದ ಇದ್ದಾರೆ ಅವ್ರನ್ನೆಲ್ಲ ಬಂಧಿಸಿ ಅವ್ರಿಗೆ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಲೇ ಅವರು ಭರವಸೆ ಕೊಟ್ಟಿದ್ದಾರೆ. ಇವಾಗ ಏನು ಚುನಾವಣೆಗಳು ನಡೀತಾ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಅದು ಮುಂದಿನ ದಿನಗಳಲ್ಲಿ ನಮಗೆ ಸ್ಪಷ್ಟವಾಗಿ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತ ಅವರ ಒಂದು ಜಾಡನ್ನು ಹಿಡಿದು ಖಂಡಿತ ನಾವು ಅವ್ರಿಗೆ ಶಿಕ್ಷೆ ನೀಡ್ತೀವಿ ಅಂತ. ಇವತ್ತು ನಾವು ಬಸವೇಶ್ವರದ ಸೈಬರ್ ಪೊಲೀಸ್ ಠಾಣೆಗೆ ಇವತ್ತೇನು ನಾವು ಇದೇ ಕಂಪ್ಲೇಂಟ್ ಜೊತೆಗೆ ಧ್ರುವ ಸರ್ಜಾ ಅವ್ರ ಮೇಲೂ ಒಬ್ಬ ಅವರು ಕನ್ನಡದ ಒಂದು ಅತ್ಯುತ್ತಮ ಒಂದು ಯುವ ನಟ, ತುಂಬ ಒಂದು ವೈಚಾರಿಕ ವಿಚಾರಗಳು ಇಟ್ಕೊಂಡು ಸದಾ ಮುನ್ನುಗ್ತಿರುವಂಥ ಒಂದು ನಟ. ಅವ್ರ ಬಗ್ಗೆನೂ ತುಂಬ ಅಶ್ಲೀಲ ಪದಗಳು ಮತ್ತು ಆ ರೀತಿ ಫೇಕ್ ಐಡಿಗಳು ಮಾಡಿ ಅವರ ಭಾವಚಿತ್ರಗಳು ಬಳಸಿ ಅವ್ರ ಕಂಟೆಂಟನ್ನು ಬಳಸಿ ಈ ರೀತಿ ಮಾಡ್ತಾ ಇರೋದು ತುಂಬಾ ದುರದೃಷ್ಟಕರ. ಇದನ್ನು ನಾವೆಲ್ಲರೂ ಖಂಡಿಸ್ತಿದ್ವಿ. ಜೊತೆಗೆ ಇದು ತುಂಬ ಅತಿರೇಕವಾಗ್ತಾಯಿದೆ. ಇದರಿಂದ ಹಿಂದೆ ಈ ಜಾಡನ್ನು ಹಿಡಿದು ನಾವು ಇವಾಗೇನು ಪೊಲೀಸ್ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ, ಈ ಜಾಡನ್ನು ನಾವು ಖಂಡಿತ ಭೇದಿಸಿ ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ವಶಪಡಿಸ್ಕೊಂಡು ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ. ನಾವು ಇಡೀ ಭಾರತದ ಚಲನಚಿತ್ರ ಇತಿಹಾಸದಲ್ಲೇ ಅನೇಕ ನಟ ನಟಿಯರ ಹಿಂದೆ ಆಗ್ತಾಯಿದೆ. ಅಂದರೆ ಎಲ್ಲೂ ಕಾನೂನು ಕ್ರಮ ಬಿಗಿ ಆಗ್ತಾಯಿಲ್ಲ. ಇದಕ್ಕೆ ಒಂದು ವಿಶೇಷವಾದ ಒಂದು ಕಾನೂನನ್ನು ತೊಗೊಂಡು ಬಂದು ಮಾನ್ಯ ರಾಜ್ಯಪಾಲರಿಗೂ ಮತ್ತು ನಾವು ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇದು ತುಂಬ ದುರದೃಷ್ಟಕರ. ಇದು ಆಗಬಾರ್ದಾಗಿತ್ತು. ಮುಂದೆ ಈ ರೀತಿ ಆಗ್ದಂಗೆ ನಾವು ನೋಡ್ಕೋತೀವಿ ಅನ್ನೋದು ಒಂದು ಸರ್ಕಾರವೂ ಸಹ ಭರವಸೆ ಕೊಟ್ಟಿದೆ. ಇವಾಗ ನಾವು ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ಸಹ ನಮಗೆ ಈಗ ಭರವಸೆ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಗಳಿಗೆಯಲ್ಲಿ ಇವಾಗ ಒಂದು FIR ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ದಾಖಲೆಗಳನ್ನ ಕೇಳಿದ್ದಾರೆ. ಆ ದಾಖಲೆಗಳನ್ನ ಒದಗಿಸ್ತೀವಿ. ಈಗ ನಾವು ಅವರ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಅವರು ಒಂದು ಏನು ಯಾವ ರೀತಿ ಇದು ಮಾಡ್ತಾರೆ ಅನ್ನೋದು ನಿರೀಕ್ಷೆ.